ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ACA 4th ಸೆಮ್ BComನ ACA ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಚಾಪ್ಟರ್ 3ನ ಒಂದು 4 ಮಾರ್ಕ್ಸ್ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ ಚಾಪ್ಟರ್ 3 12 ಮಾರ್ಕ್ಸ್ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನೋಡಿ, ಇದೊಂದು 12 ಮಾರ್ಕ್ಸ್ ಕ್ವಶನ್ ಆಗಿದೆ. ಸೊ ನಮಗೆ ಇದು 12 ಮಾರ್ಕ್ಸ್ ಕ್ವಶನ್ ಹೇಗೆ ಗೊತ್ತಾಗುತ್ತೆ ಅಂದರೆ, ಯೂಶ್ವಲಿ ಜರ್ನಲ್ ಎಂಟ್ರೀಸ್ ಜೊತೆಗೆ ನಾವು ಬ್ಯಾಲೆನ್ಸ್ ಶೀಟ್ ಕೂಡ ಮಾಡಬೇಕಾಗುತ್ತೆ, ಆವಾಗ ನಮಗೆ 12 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಇದು ಫಸ್ಟ್ ಕ್ವಶನ್ ಆಗಿದೆ. ನಮ್ಗೆ ಕೊಟ್ಟಿರೋ ಕ್ವಶನ್ ಏನು ಅಂದರೆ, ದ ಬ್ಯಾಲೆನ್ಸ್ ಶೀಟ್ ಆಫ್ ಲಕ್ಷ್ಮಿ ಲಿಮಿಟೆಡ್ ಆ್ಯಸ್ ಆನ್ 31/3/2023 ವಾಸ್ ಆ್ಯಸ್ ಫಾಲೋಸ್. ಲಕ್ಷ್ಮಿ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಸೊ ಲ್ಯಾಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್ ಅಂತ ಹೇಳಿ. ಲ್ಯಾಬಿಲಿಟೀಸ್ ಬಂದರೆ ನಮಗೆ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನಮ್ಗೆ ಯೂಶ್ವಲಿ ಈ ಒಂದು ಸಮ್ಮಲ್ಲಿ ಹೇಗೆ ಅಂದರೆ, ನಾವು ಬರೀ ಅಡ್ಜಸ್ಟ್ಮೆಂಟ್ನ ನೋಡ್ತಾ ಸಮ್ ಮಾಡ್ತೀವಿ. ನಮಗೆ ಈ ಒಂದು ಬ್ಯಾಲೆನ್ಸ್ ಶೀಟ್ ಏನು ಅವಶ್ಯಕತೆ ಇರಲ್ಲ. ನಮಗೆ ಬ್ಯಾಲೆನ್ಸ್ ಶೀಟ್ ಯಾವಾಗ ಅವಶ್ಯಕತೆ ಜಾಸ್ತಿ ಅಂದರೆ, ಯಾವಾಗ ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ತಿರ್ತೀವೋ, ಅಂದರೆ ನ್ಯೂ ಬ್ಯಾಲೆನ್ಸ್ ಶೀಟ್ ಯಾವಾಗ ನಾವು ಫ್ರೇಮ್ ಮಾಡ್ತೀವೋ ಆವಾಗ ಮಾತ್ರ ಈ ಒಂದು ಬ್ಯಾಲೆನ್ಸ್ ಶೀಟ್ನ ನೋಡಬೇಕಾಗುತ್ತೆ. ಅಲ್ಲಿಗಂಟ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೋ ಅಡ್ಜಸ್ಟ್ಮೆಂಟ್ನ ಮಾತ್ರ ನೋಡ್ತಾ ಹೋಗೋಣ. ಫಸ್ಟು ದ ಫಾಲೋಯಿಂಗ್ ಸ್ಕೀಮ್ ವಾಸ್ ಅಪ್ರೂವ್ಡ್ ಬೈ ದಿ ಕೋರ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನೆಲ್ಲ ಸ್ಕೀಮ್ಸ್ ಅಪ್ರೂವ್ಡ್ ಮಾಡಿದ್ದಾರೆ ಅಂದರೆ, ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ₹2.50 ಫುಲ್ಲಿ ಪೇಯ್ಡ್. ಅಂದರೆ ನೋಡಿ, ಇಲ್ಲಿ ನಮಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ, ಈಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್ನ ನೋಡೋಣ. ಫಸ್ಟು 4000 ಪ್ರಿಫರೆನ್ಸ್ ಶೇರ್ಸ್ ಇದೆ. ಒಂದು ಶೇರ್ ವ್ಯಾಲ್ಯೂ ಬಂದು ₹100 ಅಂತ ಇಶ್ಯೂ ಮಾಡಿ ನಮಗೆ ₹4 lakh ಆನ್ಸರ್ ಬಂದಿದೆಯಲ್ಲ. ಸೊ ಇದನ್ನು ಇವ್ರೇನು ಮಾಡ್ತಿದ್ದಾರೆ ಅಂದರೆ, ಇನ್ನೂ ರೆಡ್ಯೂಸ್ ಮಾಡ್ತಿದ್ದಾರೆ. ₹100 ಇರುವಂಥ ಒಂದು ಶೇರ್ ವ್ಯಾಲ್ಯೂನ ₹50ಗೆ ರೆಡ್ಯೂಸ್ ಮಾಡ್ತಿದ್ದಾರೆ. ಸೊ ಇದು ಅಮೌಂಟ್ ಕಡಿಮೆ ಆದಾಗ ನಾವೇನು ಮಾಡಬೇಕು ಅಂದರೆ, ಓಲ್ಡ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೇಟಾ ಟು ನ್ಯೂ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಅಂತ ಹಾಕಿ ಇನ್ನೂ ರಿಮೈನಿಂಗ್ ಅಮೌಂಟ್ನ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನೋಡ್ಕೊಳ್ಳಿ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂದರೆ, ಈಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್ ₹2.25 ಫುಲ್ಲಿ ಪೇಯ್ಡ್. ಇಲ್ಲಿ ನೋಡಿ, ಈಕ್ವಿಟಿ ಶೇರ್ಸ್ ಎಷ್ಟಿದೆ, 8000 ಈಕ್ವಿಟಿ ಶೇರ್ಸ್ ಇದೆ. ಒಂದು ಶೇರ್ ವ್ಯಾಲ್ಯೂ ಬಂದು ₹100 ಹಂಗೆ ಇಶ್ಯೂ ಮಾಡಿದ್ದಾರೆ. ಬಟ್ ₹100 ಇರುವಂಥ ಒಂದು ಶೇರ್ ವ್ಯಾಲ್ಯೂ ಬಂದು ₹25 ಹಂಗೆ ರೆಡ್ಯೂಸ್ ಆಗಿದೆ. ಸೊ ಇದಕ್ಕೂ ಕೂಡ ನಾವು ಓಲ್ಡ್ ಈಕ್ವಿಟಿ ಶೇರ್ಸ್ ಅಕೌಂಟ್ ಥರ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸಿ ವ್ಯಾಲ್ಯೂ ನೋಡೋದಾದರೆ, ಡಿಬೆಂಚರ್ ಹೋಲ್ಡರ್ಸ್ ಟು ಟೇಕ್ ಓವರ್ ಸ್ಟಾಕ್ ಆ್ಯಂಡ್ ಡೆಟಾಸ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ದರ್ ಅಕೌಂಟ್. ಈಗ ನಾವು ಡಿಬೆಂಚರ್ ಹೋಲ್ಡರ್ಸ್ಗೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅಮೌಂಟ್ ಎಷ್ಟು ಪೇ ಮಾಡಬೇಕಿತ್ತು ಅಂದರೆ, ಡಿಬೆಂಚರ್ಸ್ ಹೋಲ್ಡರ್ಸ್ಗೆ ನೋಡಿ ಅವರೇ ಕೊಟ್ಟಿದ್ದಾರೆ, ₹2 lakh ಅಮೌಂಟ್ನ ಪೇ ಮಾಡಬೇಕು. ಸೊ ಈ ಒಂದು ಅಮೌಂಟ್ನ ಪೇ ಮಾಡಬೇಕು ಅಂತ ಹೇಳಿ ಇವ್ರೇನು ಮಾಡ್ತಿದ್ದಾರೆ ಅಂದರೆ, ಅವ್ರ ಹತ್ರ, ಕಂಪನಿಯವ್ರ ಹತ್ರ ಇರುವಂಥ ಒಂದು ಸ್ಟಾಕು ಮತ್ತು ಡೆಟಾಸ್ನ ತೊಗೊಳ್ತಿದ್ದಾರೆ. ಅಂದರೆ ಇವರು ಅಮೌಂಟ್ನ ಫುಲ್ ಸೆಟಲ್ಮೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಅಮೌಂಟ್ನ ತೊಗೊಳ್ತಿದ್ದಾರೆ. ಸೊ ಇವರು ಒಂದು ಅಮೌಂಟ್ನ ಫುಲ್ಫಿಲ್ ಮಾಡೋದಕ್ಕೆ ಕಂಪನಿ ಸ್ಟಾಕ್ ಮತ್ತು ಕಂಪನಿ ಡೇಟಾಸ್ ಎರಡೂ ಆ್ಯಡ್ ಮಾಡಿ ಈ ಒಂದು ಡಿಬೆಂಚರ್ ಹೋಲ್ಡರ್ಸ್ಗೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಇನ್ನು ರಿಮೈನಿಂಗ್ ಅಮೌಂಟ್ ಬಂದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಎಲಿಮಿನೇಟ್ ಗುಡ್ ವಿಲ್ ಆ್ಯಂಡ್ P&L ಅಕೌಂಟ್ ಕಂಪ್ಲೀಟ್ಲಿ. ಗುಡ್ ವಿಲ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಲಾಸ್ಟ್ ಅಕೌಂಟ್ಗೆ ಹೋಗುತ್ತೆ. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಪ್ಲ್ಯಾಂಟ್ ವ್ಯಾಲ್ಯೂ ಇಸ್ ರೆಡ್ಯೂಸ್ಡ್ ಟು 50% ಆಫ್ ದರ್ ಪ್ರೆಸೆಂಟ್ ವ್ಯಾಲ್ಯೂ. ಇವಾಗ ಯೂಶ್ವಲಿ ಪ್ಲ್ಯಾಂಟ್ ವ್ಯಾಲ್ಯೂ ಬಂದು 6 lakh ಇದೆಯಲ್ಲ, 6 lakhಲ್ಲಿ 50% ರೆಡ್ಯೂಸ್ ಆಗಿದೆ. ಸೊ ಇದು ಕೂಡ ನಮಗೆ ಲಾಸ್ಟ್ ಅಕೌಂಟ್ಗೆ ಹೋಗುತ್ತೆ. ಅಕಸ್ಮಾತ್ ಅಪ್ರಿಷಿಯೇಟ್ ಆಗಿದ್ರೆ ಅಥವಾ ಜಾಸ್ತಿ ಇನ್ಕ್ರೀಸ್ ಆಗಿದ್ದರೆ ಅವಾಗೇನಾಗುತ್ತೆ ಅಂದರೆ ಸಪ್ರೇಟ್ ಎಂಟ್ರಿ ಬರೀತಿದ್ದೋ. ಬಟ್ ಇಲ್ಲಿ ಕಡಿಮೆ ಆಗಿರೋ ರೀಸನಿಂದ ಲಾಸ್ಟ್ ಅಕೌಂಟ್ಗೆ ಹೋಗುತ್ತೆ. ಸೊ ಫಸ್ಟ್ ನಾವು ಇದನ್ನು ಮಾಡಬೇಕಾಗುತ್ತೆ. ಫಸ್ಟು ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್ 50 ಈಚ್ ಫುಲ್ಲಿ ಪೇಯ್ಡ್. ಸೊ ಜರ್ನಲ್ ಎಂಟ್ರೀಸ್ ಅಂತ ಹಾಕ್ಕೊಂಡು ನಾರ್ಮಲ್ ಅದ್ರ ಫಾರ್ಮ್ಯಾಟ್ ಹಾಕ್ತೀವಿ. ಫಸ್ಟ್ ಎಂಟ್ರಿ ಬಂದು ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್. ಓಲ್ಡ್ ಪ್ರಿಫರೆನ್ಸ್ ಶೇರ್ ವ್ಯಾಲ್ಯೂ ಎಷ್ಟಿದೆ, ₹4 lakh ಇದೆ. ಸೊ ₹4 lakh ಆ್ಯಸ್ ಇಟ್ ಈಸ್ ಹಾಕೊಳ್ತೀವಿ. ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ನ್ಯೂ ಪ್ರಿಫರೆನ್ಸ್ ಶೇರ್ ಎಷ್ಟು, ನಮಗೆ ಓಲ್ಡ್ ಪ್ರಿಫರೆನ್ಸ್ ಶೇರ್ ವ್ಯಾಲ್ಯೂ ಬಂದು 4000 ಅಲ್ವಾ. 4000 ಇಂಟು 50 ಮಾಡಿದಾಗ ನಮಗೆ ₹2 lakh ಆನ್ಸರ್ ಬರುತ್ತೆ. ಸೊ ಅದನ್ನು ನಾವು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಅದು ₹2 lakh ಬರುತ್ತೆ. ಇವಾಗ 4 lakh ಮೈನಸ್ 2 lakh ಮಾಡಿದ್ರೆ ಇನ್ನೂ ರಿಮೈನಿಂಗ್ 2 lakhನ ನಾವು ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನರೇಷನ್ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್ ಟು ₹50 ಅಂತ ಹೇಳಿ ನರೇಷನ್ ಬರಿತೀವಿ. ಸೊ ಸೆಕೆಂಡ್ ಏನಂತ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್ ಟು ₹55 ಈಚ್ ಫುಲ್ಲಿ ಪೇಯ್ಡ್. ಈಕ್ವಿಟಿ ಶೇರ್, ಹಳೆ ಈಕ್ವಿಟಿ ಶೇರ್ ವ್ಯಾಲ್ಯೂ ಎಷ್ಟಿದೆ? ಸೊ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ, ಓಲ್ಡ್ ಈಕ್ವಿಟಿ ಶೇರ್ ವ್ಯಾಲ್ಯೂ ಬಂದು ₹8 lakh ಇದೆಯಲ್ಲ, ಆ್ಯಸ್ ಇಟ್ ಈಸ್ ₹8 lakh ಹಾಕ್ತೀವಿ.
ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನ್ಯೂ ಈಕ್ವಿಟಿ ಶೇರ್ಸ್ ಬಂದು ಫಸ್ಟು ಓಲ್ಡ್ ಈಕ್ವಿಟಿ ಶೇರ್ ವ್ಯಾಲ್ಯೂನ ಹಾಕೊಳ್ಳೋಣ. 8,000 ಇಂಟು ನ್ಯೂ ಈಕ್ವಿಟಿ ಬಂದು 25 ರೂಪೀಸ್ ಈಚ್ ಹಂಗೆ ನಮಗೆ ಸೇಲ್ ನ್ಯೂ ಈಕ್ವಿಟಿ ಶೇರ್ಸ್ನ ಕೊಟ್ಟಿದ್ದಾರಲ್ಲ. ಸೊ 8,000 ಇಂಟು 25 ಮಾಡಿದಾಗ ನಮಗೆ 2 ಲ್ಯಾಕ್ ರೂಪೀಸ್ ಆನ್ಸರ್ ಬರುತ್ತೆ. ಇನ್ನು ರಿಮೈನಿಂಗ್ ಅಂದರೆ 8 ಲ್ಯಾಕ್ ಮೈನಸ್ 2 ಲ್ಯಾಕ್ ಮಾಡಿದಾಗ ಇನ್ನು 6 ಲ್ಯಾಕ್ ಏನು ರಿಮೈನಿಂಗ್ ಅಮೌಂಟ್ ಉಳಿದಿರುತ್ತೋ ಸೊ ಇದನ್ನು ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ನರೇಶನ್ ಬಂದು ಬೀಯಿಂಗ್ ಈಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್ ಟು ₹25 ಅಂತ ಹೇಳಿ ಕೊಡ್ತಿದ್ದೀವಿ. ನೆಕ್ಸ್ಟ್ ನಮಗೆ ಸಿ ಪಾಯಿಂಟ್ ನೋಡೋದಾದರೆ ಡಿಬೆಂಚರ್ ಹೋಲ್ಡರ್ಸ್ ಟು ಟೇಕ್ ಓವರ್ ಸ್ಟಾಕ್ ಆ್ಯಂಡ್ ಡೆಟಾಸ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ದರ್ ಅಮೌಂಟ್. ಡಿಬೆಂಚರ್ ಹೋಲ್ಡರ್ಸ್ ಅಮೌಂಟ್ನ ಪೇ ಮಾಡಬೇಕು ಅಂದರೆ ಇವ್ರೇನು ಮಾಡ್ತಿದ್ದಾರೆ ಅಂದರೆ ಇವ್ರು ಅಮೌಂಟ್ ಪೇ ಮಾಡಿಲ್ಲ ಅಂತ ಹೇಳಿ ಸ್ಟಾಕ್ ಮತ್ತು ಡೆಟಾಸ್ ಅಮೌಂಟ್ನ ಫುಲ್ಲಾಗಿ ಸೆಟಲ್ಮೆಂಟ್ ಮಾಡ್ಕೊಳ್ತಿದ್ದಾರೆ. ಅವಾಗ ಎಂಟ್ರಿ ಏನಾಗುತ್ತೆ ಅಂದರೆ ಡಿಬೆಂಚರ್ಸ್ ಅಕೌಂಟ್ ಡೆಟಾರ್ ಅಂತ ಹೇಳಿ ಡಿಬೆಂಚರ್ಸ್ ಏನು ಅಮೌಂಟ್ ಇದೆಯೋ ಅದನ್ನು ಹಾಕ್ತೀವಿ. ಡಿಬೆಂಚರ್ ಅಮೌಂಟ್ ಬಂದು 2 ಲ್ಯಾಕ್ ಆ್ಯಸ್ ಇಟ್ ಈಸ್ 2 ಲ್ಯಾಕ್ ರೂಪೀಸ್ ಹಾಕ್ತೀವಿ. ಟು ಸ್ಟಾಕ್ ಆ್ಯಂಡ್ ಡೆಟಾಸ್ ಅಕೌಂಟ್, ಸ್ಟಾಕ್ ಅಕೌಂಟ್ ಬಂದು ಸ್ಟಾಕ್ ಅಮೌಂಟ್ ಬಂದು 1 ಲ್ಯಾಕ್ ರೂಪೀಸ್ ಬ್ಯಾಲೆನ್ಸ್ ಶೀಟಲ್ಲೇ ಇದೆ. ಡೆಟಾಸ್ ಅಮೌಂಟ್ ಬಂದು 80,000 ರೂಪೀಸ್ ಬ್ಯಾಲೆನ್ಸ್ ಶೀಟಲ್ಲೇ ಇದೆ. ಸೊ 2 ಲ್ಯಾಕಲ್ಲಿ ಇವೆರಡೂ ಮೈನಸ್ ಮಾಡಿದಾಗ ನಮಗೆ ಇನ್ನೂ 20,000 ರೂಪೀಸ್ ಬಾಕಿ ಉಳಿಯುತ್ತಲ್ಲ. ಸೊ ಇದನ್ನು ನಾವೇನು ಮಾಡ್ತಿದ್ದೀವಿ ಅಂದರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ನರೇಶನ್ ಏನು ಬರುತ್ತೆ, ಡಿಬೆಂಚರ್ ಅಮೌಂಟ್ ಈಸ್ ಪೇಡ್ ಬೈ ಇಶ್ಯೂಯಿಂಗ್ ಸ್ಟಾಕ್ ಆ್ಯಂಡ್ ಡೆಟಾಸ್. ಅಮೌಂಟ್ನ ಪೇ ಮಾಡ್ತಿದ್ದೀವಿ ಹೇಗೆ, ಒಂದು ಸ್ಟಾಕು ಮತ್ತು ಒಂದು ಡೆಟಾಸ್ನ ಇಶ್ಯೂ ಮಾಡಿ ಅಮೌಂಟನ್ನು ಪೇ ಮಾಡ್ತಿದ್ದೀವಿ. ಸೊ ಇಷ್ಟು ಎಂಟ್ರೀಸ್ ಆದಮೇಲೆ ನಮಗೆ ಲಾಸ್ಟ್ ಪಾಯಿಂಟ್ ಅಂದರೆ ಡಿ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಎಲಿಮಿನೇಟ್ ಗುಡ್ ವಿಲ್ ಆ್ಯಂಡ್ P&L ಅಕೌಂಟ್ ಕಂಪ್ಲೀಟ್ಲಿ. ಪ್ಲಾಂಟ್ ವ್ಯಾಲ್ಯೂ ಇಸ್ ಟು ಬಿ ರೆಡ್ಯೂಸ್ 50% ಆಫ್ ದರ್ ಪ್ರೆಸೆಂಟ್ ವ್ಯಾಲ್ಯೂ. ಇವಾಗ ಫಸ್ಟ್ ನಾವು ಈ ಒಂದು ಅಕೌಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಮಾಡಬೇಕು ಅಂದರೆ ಕ್ಯಾಪಿಟಲ್ ರಿಡಕ್ಷನ್ ಅಂತ ಎಲ್ಲೆಲ್ಲೆಲ್ಲ ಇದೆಯೋ ಎಲ್ಲ ಅಮೌಂಟ್ನು ಸಹ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲೂ ಕೂಡ ಇದೆ. ಎಲ್ಲ ಅಮೌಂಟು ಆ್ಯಡ್ ಮಾಡಿದಾಗ ನಮಗೆ 8,20,000 ರೂಪೀಸ್ ಆನ್ಸರ್ ಬರುತ್ತೆ. ಸೊ ಈ ಒಂದು 8,20,000ಅಲ್ಲಿ ಫಸ್ಟ್ ನಾವು P&L ಅಕೌಂಟ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ P&L ಅಕೌಂಟ್ ಅಮೌಂಟ್ ಎಷ್ಟಿದೆ, 4,90,000 ರೂಪೀಸ್ ಇದೆ. ಸೊ ಆ್ಯಸ್ ಇಟ್ ಈಸ್ 4,90,000 ರೂಪೀಸ್ ಹಾಕ್ತೀವಿ. ನೆಕ್ಸ್ಟು ಗುಡ್ ವಿಲ್ನು ಕೂಡ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿ ಅಂತ ಹೇಳಿದಾರಲ್ಲ. ಸೊ ಗುಡ್ ವಿಲ್ ಅಕೌಂಟ್ ಅಂತ ಹಾಕಿ ಬ್ಯಾಲೆನ್ಸ್ ಶೀಟ್ನ ನೋಡೋದಾದರೆ ಗುಡ್ ವಿಲ್ ಅಂತ ಹೇಳಿ ನಮಗೆ ಅಮೌಂಟ್ ಬಂದು 30,000 ರೂಪೀಸ್ ಅಮೌಂಟ್ ಇದೆ. ಸೊ ಆ್ಯಸ್ ಇಟ್ ಈಸ್ 30,000 ಸಹ ನಾವು ಹಾಕ್ಕೊಳ್ತೀವಿ. ನೆಕ್ಸ್ಟ್ ಅವರೇ ಹೇಳಿದ್ದಾರೆ ಪ್ಲಾಂಟ್ ವ್ಯಾಲ್ಯೂ ಏನಿದೆಯೋ ಅದರ ಮೇಲೆ 50% ರೆಡ್ಯೂಸ್ ಆಗಬೇಕು ಅಂತ. ಸೊ ನೋಡಿ ಇಲ್ಲಿ ಪ್ಲಾಂಟ್ ವ್ಯಾಲ್ಯೂ ಬಂದು 6 ಲ್ಯಾಕ್ ರೂಪೀಸ್ ಪ್ಲಾಂಟ್ ವ್ಯಾಲ್ಯೂ ಇದೆಲ್ಲ. 6 ಲ್ಯಾಕ್ ಇಂಟು 50% ಮಾಡಿದಾಗ ನಮಗೆ 3 ಲ್ಯಾಕ್ ರೂಪೀಸ್ ಆನ್ಸರ್ ಬರುತ್ತೆ. ಸೊ 3 ಲ್ಯಾಕ್ ರೂಪೀಸ್ ಆನ್ಸರ್ ಬರುತ್ತಲ್ಲ. ಇವಾಗ ನಮಗೇನೇನು ಇಲ್ಲ, ಅಕಸ್ಮಾತ್ ನಮ್ಗೆ ಇಲ್ಲೇನಾದ್ರು ದುಡ್ಡು ಉಳಿದ್ರೆ ನಾವೇನು ಮಾಡ್ತೀವಿ ಅಂದರೆ ರಿಸರ್ವ್ಸ್ ಅಂದರೆ ಕ್ಯಾಪಿಟಲ್ ರಿಸರ್ವ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ನಾವು ಇಲ್ಲಿ ಕೌಂಟ್ ಮಾಡೋದಾದರೆ ನಮ್ಗೆ ಕರೆಕ್ಟಾಗಿ 8,20,000 ರೂಪೀಸ್ ಕ್ಯಾಪಿಟಲ್ ಡಿಡಕ್ಷನಲ್ಲಿ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಸಮ್ಮು. ಬೀಯಿಂಗ್ ಕ್ಯಾಪಿಟಲ್ ಡಿಡಕ್ಷನ್ ಅಮೌಂಟ್ ಯುಟಿಲೈಸ್ ಟು ರಿಟರ್ನ್ ಆಫ್ ಗುಡ್ ವಿಲ್, ರಿಟರ್ನ್ ಆಫ್ ಲಾಸಸ್ ಆ್ಯಂಡ್ ಫಿಕ್ಟಿಷಿಯಸ್ ಅಸೆಟ್ಸ್ ಅಂತ ಹೇಳಿ ನರೇಶನ್ ಹಾಕಿ ಕ್ಲೋಸ್ ಮಾಡ್ತೀವಿ. ಸೊ ಇಷ್ಟು ಕೂಡ ಜರ್ನಲ್ ಎಂಟ್ರೀಸ್ ಆಗಿದೆ. ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಕಂಪಲ್ಸರಿ ಮಾಡಲೇಬೇಕು 12 ಮಾರ್ಕ್ಸ್ಗೆ. ಸೊ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ನ ನೋಡೋದಾದರೆ ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ ರೂಪೀಸ್ ಅಂತ ಹೇಳಿ ಬರುತ್ತೆ. ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿ ಹಾಕೋಬೇಕು. ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಫಸ್ಟ್ ಪಾಯಿಂಟ್ ಬಂದು ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲಲ್ಲಿ ನಮಗೆ 2 ಶೇರ್ಸ್ ಇದೆ, ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಇನ್ನೊಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಫಸ್ಟ್ ನಾವು ಇಲ್ಲಿ ನೋಡಿ ಇಲ್ಲಿ ಏನು ಇಶ್ಯೂ ಮಾಡಿದ್ದೀವೋ ಯೂಶಲಿ ಇಲ್ಲೂ ಕೂಡ ಬ್ಯಾಲೆನ್ಸ್ ಶೀಟ್ ಇದೆ. ಇಲ್ಲಿನ ಅಮೌಂಟ್ ನಾವು ಹಾಕಬಾರ್ದು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ. ಇಲ್ಲಿ ನಮಗೆ ಏನು ಅಮೌಂಟ್ ಬಂದಿರುತ್ತೋ, ಇಶ್ಯೂ ಮಾಡಿದಾಗ ಏನು ಅಮೌಂಟ್ ಬಂದಿರುತ್ತೋ ಅದೇ ಅಮೌಂಟ್ ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ ನಮಗೆ 2 ಲ್ಯಾಕ್ ರೂಪೀಸ್ ಪ್ರಿಫರೆನ್ಸ್ ಶೇರಿಂದ ಬಂದಿದೆ. ಇಲ್ಲಿ ನ್ಯೂ ಶೇರ್ಸ್ ಬಂದು 2 ಲ್ಯಾಕ್ ರೂಪೀಸ್. ಎರಡು ಕೂಡ 2 ಲ್ಯಾಕ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ 2 ಲ್ಯಾಕ್ ಹಾಕ್ತೀವಿ. ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನಮ್ಮ ಕ್ವಶನಲ್ಲೂ ಏನಿಲ್ಲ, ಬ್ಯಾಲೆನ್ಸ್ ಶೀಟಲ್ಲೂ ಏನೂ ಇಲ್ಲ. ಸೊ ನಾವು ನಿಲ್ ಅಂತ ಹಾಕಬೇಕು. ಸೊ ನೆಕ್ಸ್ಟ್ ನಮಗೆ ಇದರಲ್ಲಿ ಯಾವ ಹೆಡ್ಡಿಂಗ್ ಬರುತ್ತೆ ಅಂದರೆ ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಯೂಶ್ವಲಿ ಲೋನ್ಸು ಅಥವಾ ಲಾಂಗ್ ಟರ್ಮ್ ಲೋನ್ಸು ಈ ಥರ ಎಲ್ಲ ಬರುತ್ತೆ. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಲೋನ್ಸ್ ಅದೆಲ್ಲ ಇಲ್ಲ. ಸೊ ನಮಗೆ ನಾನ್ ಕರೆಂಟ್ ಲಯಬಿಲಿಟೀಸ್ ಬಂದು ನಿಲ್ ಆಗುತ್ತೆ. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟು, ಕ್ರೆಡಿಟಾಸು ಅಂತ ಏನಾದ್ರು ಕ್ವಶನಲ್ಲಿದ್ದರೆ ಆ್ಯಸ್ ಇಟ್ ಈಸ್ ತಗೊಳ್ತೀವಿ. ಸೊ ನೋಡಿ ಇಲ್ಲಿ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಮೌಂಟು ಕೊಟ್ಟಿದ್ದಾರೆ, ಕ್ರೆಡಿಟಾಸ್ ಅಮೌಂಟು ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ಅದೇ ಅಮೌಂಟ್ನ ಹಾಕ್ತಾ ಹೋಗ್ತೀವಿ. ಸೊ ನಮ್ಗೆ ಅವಾಗ ಟೋಟಲ್ ಲಯಬಿಲಿಟೀಸ್ ಬಂದು 7 ಲ್ಯಾಕ್ ರೂಪೀಸ್ ಟೋಟಲ್ ಲಯಬಿಲಿಟೀಸ್ ಬರುತ್ತೆ. ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅಸೆಟ್ಸ್ನ ಇದು ಟೋಟಲ್ ಲಯಬಿಲಿಟೀಸ್ ಇದೆಯಲ್ಲ, ಸೊ ಅಸೆಟ್ಸು ಕೂಡ ಮ್ಯಾಚ್ ಆಗೋದಕ್ಕೆ ನಾರ್ಮಲ್ ಅಸೆಟ್ಸ್ನ ಹಾಕ್ತೀವಿ. ಫಸ್ಟ್ ನಮ್ಗೆ ಏನು ಅಸೆಟ್ ಕೊಟ್ಟಿದ್ದಾರೆ ಅಂದರೆ
ಗುಡ್ ವಿಲ್ ಕೊಟ್ಟಿದ್ದಾರೆ. ಬಟ್ ನಾವು ಇಲ್ಲಿ ಗುಡ್ ವಿಲ್‌ನ ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ಗುಡ್ ವಿಲ್ ಆಲ್ರೆಡಿ ರಿಟರ್ನ್ ಆಫ್ ಆಗೋಗಿದೆ. ಸೊ ಅದಕ್ಕೆ ನಾವು ಗುಡ್ ವಿಲ್‌ನ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ ಅಸೆಟ್ಸ್‌ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ನಮಗಿರೋದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್‌ನ ಆ್ಯಸ್ ಇಟ್ ಈಸ್ ಹಾಕೊಳ್ತೀವಿ. ಯಾಕೆಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನಮಗೇನು ಕೂಡ ರೆಡ್ಯೂಸು ಆಗಿಲ್ಲ, ಏನೂ ಆಗಿಲ್ಲ. ಸೊ ಆ್ಯಸ್ ಇಟ್ ಈಸ್ ಅಮೌಂಟ್‌ನ ಹಾಕ್ತೀವಿ. ನೆಕ್ಸ್ಟ್ ಇರೋದು ನಮಗೆ ಪ್ಲ್ಯಾಂಟ್ ಇದೆ ನಮಗೆ ನೆಕ್ಸ್ಟು. ಸೊ ಪ್ಲ್ಯಾಂಟ್ ಏನಾಗಿದೆ ಅಂದರೆ ನಮ್ಮ ಹತ್ರ 6 ಲ್ಯಾಕ್ ರುಪೀಸ್ ಆನ್ಸರ್ ಇದೆ. ಸೊ 6 ಲ್ಯಾಕ್ ರುಪೀಸ್ ಆ್ಯಸ್ ಇಟ್ ಈಸ್ ಹಾಕ್ತೀವಿ. ಬಟ್ ನಮ್ಮ ಹತ್ರ ಇರುವಂಥ ಒಂದು ಪ್ಲ್ಯಾಂಟ್ ವ್ಯಾಲ್ಯೂ ಏನಾಗಿದೆ ಅಂದರೆ 50% ರೆಡ್ಯೂಸ್ ಆಗಿದೆಯಲ್ಲ. ಸೊ -3 ಲ್ಯಾಕ್ ಮಾಡಿದ್ರೆ ನಮಗೆ 3 ಲ್ಯಾಕ್ ರುಪೀಸ್ ಔಟರ್ ಕಾಲಮ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನಮ್ಗೆ ಏನು ಅಸೆಟ್ಸ್ ಇದೆ ಅಂದರೆ ಸ್ಟಾಕ್ ಇದೆ. ಸ್ಟಾಕ್ ಯಾಕೆ ನಾವು ತೊಗೊಳಂಗಿಲ್ಲ ಅಂದರೆ ಇಲ್ಲಿ ನಾವು ಡಿಬೆಂಚರ್ ಹೋಲ್ಡರ್ಸ್ಗೆ ಸ್ಟಾಕು ಮತ್ತು ಡೆಟಾಸ್ ಎರಡನ್ನೂ ಕೂಡ ಇಶ್ಯೂ ಮಾಡಿ ಅವ್ರ ಅಮೌಂಟ್ ಏನಿದೆಯೋ ಆ ಒಂದು ಅಮೌಂಟ್ನ ಪೇ ಮಾಡ್ತಿದ್ದೀವಿ. ಸೊ ನಾವಿಲ್ಲಿ ಸ್ಟಾಕ್ ಆ್ಯಂಡ್ ಡೆಟಾಸ್ನ ತೊಗೋಬಾರ್ದು. ಇನ್ನು ಪ್ಲ್ಯಾಂಟ್ ಆ್ಯಂಡ್ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ತೊಗೋಬಾರ್ದು. ಯಾಕೆ ಅಂದರೆ ಇಲ್ಲಿ ನಾವು ಫುಲ್ ರಿಟರ್ನ್ ಆಫ್ ಮಾಡಿರೋ ರೀಸನಿಂದ ಇದು ಕೂಡ ತೊಗೋಬಾರ್ದು. ಸೊ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಜಸ್ಟ್ ಇಷ್ಟೇ ಏನೇನು ಐಟಮ್ಸ್ ಬೇಕೋ ಇಷ್ಟೇ ಐಟಮ್ಸ್ ಇರೋದು. ಸೊ ನಾವು ಟೋಟಲ್ ಅಸೆಟ್ಸ್ನ ಟೋಟಲ್ ಮಾಡಿದ್ರೆ 7 ಲ್ಯಾಕ್ ಬರುತ್ತೆ. ಸೊ ಇಲ್ಲಿ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಎರಡೂ ಕೂಡ ಟ್ಯಾಲಿ ಆದರೆ ನಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ಇರೋದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಇಷ್ಟು ಕೂಡ 12 ಮಾರ್ಕ್ಸ್ ಸಮ್ ಆಗಿದೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.